ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಮ್ಮ ತಾಯಿನ ನಾನು ಬೆಂಗಳೂರಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿ ಇವತ್ತು 3ನೇ ದಿನ. ನಾನು ಮಧ್ಯಪ್ರದೇಶದಿಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯಪ್ರದೇಶದ ದೊಡ್ಡ ಬೆಟ್ಟ ಗುಡ್ಡಗಾಡು ಪ್ರದೇಶದ ಮಧ್ಯದಲ್ಲಿ ಕೊರೆದಿರುವಂತಹ ಈ ಹೆದ್ದಾರಿನ ನೀವು ನೋಡ್ಬೋದು. ಬೆಟ್ಟದ ಮೇಲಿಂದ ಕೆಳಗಡೆ ನಗರ ಪ್ರದೇಶಗಳೆಲ್ಲ ಕಾಣಿಸ್ತಾ ಇದೆ. ಇದೇ ಇಳಿಜಾರು ಕಣಿವೆಯ ಮುಖಾಂತರ ನಾವು ಹಾದು ಹೋಗಿ ಪಕ್ಕದಲ್ಲಿ ಇರುವಂತಹ ಒಂದು ಡಾಬಾದಲ್ಲಿ ನಾನು ನಮ್ಮ ತಾಯಿ ನಾಷ್ಟ ಮಾಡಿಕೊಂಡು ರೊಟ್ಟಿ ಹಾಗೂ ಪಲ್ಯನ ಸೇವಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಹಾಗೆ ನಾವು ಹಾದು ಹೋಗಬೇಕಾದ್ರೆ ನಮಗೆ ಬೆಂಗಳೂರಲ್ಲೇ ಇರುವಂತಹ ಒಬ್ಬರು ಯೂಟ್ಯೂಬರ್ ಪರಿಚಯ ಆಗ್ತಾರೆ. ಅವರು ನಮ್ಮ ಗಾಡಿಯ KA ಬೋರ್ಡು, ಕರ್ನಾಟಕ ರಿಜಿಸ್ಟ್ರೇಷನ್ ಬೋರ್ಡ್ ನೋಡಿದ ತಕ್ಷಣನೇ ನಿಲ್ಲಿಸಿ ಮಾತಾಡಿ ಯೋಗಕ್ಷೇಮ ವಿಚಾರಿಸಿ ನಮಗೆ ಸುರಕ್ಷತೆಯಿಂದ ಹೋಗಕ್ಕೆ ಹೇಳ್ತಾರೆ. ಹಾಗೆ ನಾವು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಸೂರ್ಯಕಾಂತಿಯ ಒಂದು ಹೊಲದಲ್ಲಿ ನಾನು ಸುಂದರವಾದ ಒಂದು ಭಾವಚಿತ್ರನ ಕ್ಲಿಕ್ಕಿಸ್ಕೊಳ್ತೀನಿ. ಹಾಗೆ ಅಲ್ಲಿಂದ ನಾನು ಹೆದ್ದಾರಿಯ ಮುಖಾಂತರ ಅದೇ ಸೂರ್ಯಕಾಂತಿಯ ಸುಂದರಮಯ ದೃಶ್ಯನ ನೋಡಿಕೊಂಡು ಹಾಗೆ ನಾವು ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ನಾವು ಈ ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ನಾವು ವಾರಾಣಸಿಯ ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಪ್ರಯಾಗ್ರಾಜ್ಗೆ ಹೋಗಬೇಕಾಗುತ್ತೆ. ಸರಿಸುಮಾರು 97-98 ಕಿಲೋಮೀಟರ್ ಇರುತ್ತೆ. ಹಾಗೆ ನಮಗೆ ಶ್ರೀರಾಮ ಜನ್ಮಭೂಮಿಗೆ ಇನ್ನು 159 ಕಿಲೋಮೀಟರ್ ಇರುತ್ತೆ. ಹಾಗೆ ನಾವು ಪ್ರಯಾಗ್ರಾಜ ಪ್ರದೇಶವನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಪ್ರದೇಶನ ನಾವು ರೀಚ್ ಮಾಡ್ತಾ ಇರಬೇಕಾದ್ರೆ ನಮಗೆ ಅಲ್ಲಿ ಒಂದು ಸುಂದರವಾಗಿರುವಂತಹ ಮೇಲ್ಸೇತುವೆ ಕಾಣುತ್ತೆ. ಕೆಳಗಡೆ ನದಿ ಹಾದು ಹೋಗ್ತಾ ಇರೋದು ನೀವು ನೋಡ್ಬೋದು. ಸೊ ಈ ಸುಂದರವಾದ ಮೇಲ್ಸೇತುವೆಯ ನೋಟನ ನಾವು ಸವಿದು ಹಾಗೆ ಆ ಚಳಿಯ ಮಂಜಿನ ದೃಶ್ಯನೂ ನೀವು ಗಮನಿಸಬಹುದು. ಹಾಗೆ ಚಳಿಯಲ್ಲೇನೆ ಹಾಗೆ ನಮ್ಮ ಪ್ರಯಾಣನ ನಾವು ಅಯೋಧ್ಯೆ ಕಡೆ ಬೆಳೆಸ್ತೀವಿ. ಹಾಗೆ ನಾವು ಇನ್ನು ಸರಿಸುಮಾರು ಇನ್ನೊಂದು ಅಯೋಧ್ಯೆಗೆ ಒಂದು 170 ಕಿಲೋಮೀಟರ್ ದೂರದಲ್ಲಿ ನಾವು ಇದ್ದೀವಿ. ಸೊ ಇದೇ ರೀತಿ ನಮ್ಮ ಪ್ರಯಾಣನ ನಾವು ಬೆಳೆಸ್ತಾ ಅಲ್ಲಿನ ವೈವಿಧ್ಯತೆ, ಆ ಜನರ ಹಾವಭಾವಗಳು, ನೋಟಗಳು, ಅವರ ಒಂದು ಹೆಲ್ಪಿಂಗ್ ನೇಚರ್ ಇರ್ಬೋದು, ಸಹಾಯ ಮನೋಭಾವ, ಅದೆಲ್ಲನೂ ನಮಗೆ ತುಂಬ ಖುಷಿ ಕೊಡುತ್ತೆ. ಹಾಗೆ ನಾವು ಈ ಅಯೋಧ್ಯೆಗೆ ತಲುಪಕ್ಕೆ ಇನ್ನು ಕೆಲವು ಕಿಲೋಮೀಟರ್ಗಳು ಹಿಂದೆ ಇದ್ದೀವಿ. ಸೊ ಇವಾಗ ನೀವು ರೂಟ್ ಮ್ಯಾಪ್ ನೋಡ್ಬೋದು. ನಾವು ಬೆಂಗಳೂರಿಂದ ಅಯೋಧ್ಯೆಗೆ ತಲುಪಕ್ಕೆ ಸರಿಸುಮಾರು 1700 1800 ಕಿಲೋಮೀಟರ್ವರೆಗೂ ನಾವು ಪ್ರಯಾಣನ ಬೆಳೆಸಿದ್ದೀವಿ. ಇನ್ನು ಒಂದು 100 ಕಿಲೋಮೀಟರ್ ಆಸುಪಾಸಲ್ಲಿ